ಮುಂದಿನ ಸುದ್ದಿಗೆ ಹೋಗೋಣ. ನವೆಂಬರು ಡಿಸೆಂಬರು ಹೇಳಿಕೆಗಳು, ದೆಹಲಿ ಪ್ರವಾಸಗಳು ಮತ್ತು ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಮೀಟಿಂಗ್ಗಳ ಕಡೆಗೆ ಗಮನ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ನೆನ್ನೆ ಹೇಳ್ತಾ ಇದ್ದೆ ನಾನು. ಇದು ಎಚ್ ಸಿ ಮಹದೇವಪ್ಪನವರ ಮನೆಗೆ ಡಾಕ್ಟರ್ ಪರಮೇಶ್ವರ್ ಹೋದಾಗಿನಿಂದ ಇಂಥ ಸಭೆಗಳು ಹೆಚ್ಚು ಸುದ್ದಿ ಆಗ್ತಾ ಇದ್ದಾವೆ. ಎಚ್ ಸಿ ಮಹದೇವಪ್ಪನವರ ಮನೆಗೆ ಡಾಕ್ಟರ್ ಪರಮೇಶ್ವರ್ ಹೋದರು. ಪಕ್ಕದ ಮನೆಯೇ ಸತೀಶ್ ಜಾರಕಿಹೊಳಿ ಅವರದ್ದು. ಸತೀಶ್ ಜಾರಕಿಹೊಳಿ ಅವರ ಮನೇಲಿದ್ದರೂ ಕೂಡ ಸುಮ್ಮನೆ ನೆಪ ಮಾತ್ರಕ್ಕೂ ಒಂದು ಹಾಯ್ ಅಂತ ಕೂಡ ಅವ್ರು ಹೇಳಲಿಲ್ಲ. ಇವರು ಹೇಳಲಿಲ್ಲ, ಅವರು ಹೇಳಲಿಲ್ಲ. ಅದಾದ ನಂತರ 7ನೇ ತಾರೀಕು, ನವೆಂಬರ್ 7ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಮಕೂರಿಗೆ KN ರಾಜಣ್ಣ ಅವರ ಮನೆಗೆ ಡಿನ್ನರ್ಗೆ ಹೋಗ್ತಾ ಇದ್ದಾರೆ ಅನ್ನೋದೊಂದು ಸುದ್ದಿ ಆಯಿತು. ಈಗ ಅಂದರೆ ಹೆಚ್ಚು ಕಡಿಮೆ ಮಾಧ್ಯಮಗಳ ಕಣ್ಣು ತಪ್ಪಿಸಿನೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ಹಿರಿಯ ಸಚಿವರುಗಳದೊಂದು ಸಭೆಯಾಗಿದೆ. ಇದು ಮಿಡ್ ನೈಟ್ ಮೀಟಿಂಗು. ಅಹಿಂದ ಅಸ್ತ್ರ ಪ್ರಯೋಗ ಆಗಿದೆ ಈಗಾಗಲೇ. ಅಹಿಂದ, ಅದರಲ್ಲೂ ವಿಶೇಷವಾಗಿ ದಲಿತ ಅಸ್ತ್ರ ಪ್ರಯೋಗ ಆಗಿದೆ. ಅದರ ಜೊತೆಗೆ ಇನ್ನೊಂದು ಪ್ರಬಲ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನ ಆರಂಭಗೊಂಡಂತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲೊಂದು ಸಭೆ ಮಾಡಿದ. ಸಭೆಯಲ್ಲಿ ದಿನೇಶ್ ಗುಂಡೂರಾವ್, MB ಪಾಟೀಲ್, ಮಹದೇವಪ್ಪ ಮುಂತಾದವರಿದ್ದರು. ಲಿಂಗಾಯತ ಶಾಸಕರುಗಳ ಬೆಂಬಲ ಗಳಿಸಿಕೊಳ್ಳುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾದಂತೆ ನಿನ್ನೆ ರಾತ್ರಿ ನಡೆದ ಸಭೆ ಇದು. ಒಕ್ಕಲಿಗ ಶಾಸಕರು DK ಶಿವಕುಮಾರ್ ಪರವಾಗಿ ನಿಂತರೆ, ಲಿಂಗಾಯತ ಶಾಸಕರೆಲ್ಲರೂ ಒಕ್ಕೋರಲಿನಿಂದ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವಂತೆ ಮಾಡಬಹುದಾ ಅನ್ನುವ ಚರ್ಚೆ ಈ ಸಭೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.